ನಾನು ನಿಮ್ಮ ಮನೆ ಮಗಳು ಸೌಜನ್ಯ. ನಾನು ಧರ್ಮಸ್ಥಳ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ನನ್ನ 17ನೇ ವಯಸ್ಸಿನಲ್ಲಿ ಅದೆಷ್ಟೋ ಕನಸುಗಳನ್ನ ಹೊತ್ತು ಕಾಲೇಜಿಗೆ ಹೋಗುತ್ತಿದ್ದೆ. ಆದರೆ ಆ ದಿನ ಉಪವಾಸದಲ್ಲಿದ್ದ ನಾನು ಸಂಜೆ ಕಾಲೇಜಿನಿಂದ ಮರಳಿ ಮನೆಗೆ ಬರುವಾಗ ನನ್ನನ್ನ ವಿಕೃತ ಕಾಮುಕರ ತಂಡವೊಂದು ನನ್ನ ಸಮವಸ್ತ್ರದಲ್ಲಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಇಡೀ ದೇಹದ ಭಾಗವನ್ನ ಕಚ್ಚಿ ಚಿತ್ರಹಿಂಸೆ ನೀಡಿ ನನ್ನ ಮರ್ಮಾಂಗಕ್ಕೆ ಮಣ್ಣು ತುಂಬಿಸಿ ನನ್ನ ಕಾಲೇಜಿನ ಐಡಿಯಲ್ಲೇ ನನ್ನ ಕುತ್ತಿಗೆ ಸೀಳಿ ಉಸಿರುಗಟ್ಟಿಸಿ ಸಾಯಿಸಿಬಿಟ್ಟರು. ಕಳೆದ 11 ವರ್ಷಗಳಿಂದ ನನ್ನ ಕುಟುಂಬ ಹಾಗೂ ಇಡೀ ಸಮಾಜ ನನ್ನ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಾ ಇದ್ದಾರೆ. ಆದರೆ ಕಾಮುಕರ ಹಣದ ಬಲ, ಅಧಿಕಾರದ ದರ್ಪ ನನ್ನಂತ ಹೆಣ್ಣು ಮಗಳಿಗೆ ನ್ಯಾಯ ತೆಗೆಸಿಕೊಡಲು ಯಾವುದೇ ರಾಜಕೀಯ ಪಕ್ಷಗಳ ನಾಯಕರಲ್ಲಿ ಅಂಗಲಾಚಿ ಬೇಡಿದರೂ ಇದುವರೆಗೂ ನನಗೆ ನ್ಯಾಯ ದೊರಕಿಸಿಕೊಡಲಿಲ್ಲ. ನನ್ನ ಅಪ್ಪ ಮರುತನಿಖೆ ಮಾಡಬೇಕೆಂದು ಹೈಕೋರ್ಟ್ ಮೆಟ್ಟಿಲೇರಿದರು. ಇನ್ನೆಷ್ಟು ವರ್ಷ ನ್ಯಾಯಕ್ಕಾಗಿ ನಾನು ಕಾಯಬೇಕು ಎನ್ನುವ ಹತಾಶೆಯಲ್ಲಿದ್ದೇನೆ. 12ನೇ ವರ್ಷದಲ್ಲಾದರೂ ನನಗೆ ಸಮಾಜ ಖಂಡಿತ ನ್ಯಾಯ ತೆಗೆಸಿಕೊಡುತ್ತದೆ ಎನ್ನುವ ಆಶಾಭಾವನೆಯಲ್ಲಿದ್ದೇನೆ. ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಸುಪ್ರೀಂ ಕೋರ್ಟ್ ನನಗಾಗಿ ಒಂದು ನೋಟಾ ಬಟನ್ ಅಳವಡಿಸಿದ ಹಾಗೆ ನನಗೆ ಸಂತೋಷವಾಗುತ್ತದೆ. ನಾನು ಸತ್ತರೂ ನನಗೆ ತಮ್ಮ ಹೃದಯದಲ್ಲಿ ಸ್ಥಾನ ಕೊಟ್ಟು ಪ್ರೀತಿಸುವ ತಾವೆಲ್ಲರೂ ನನಗೆ ಈ ಒಂದು ಬಾರಿ ನೋಟಕ್ಕೆ ಮತ ನೀಡಿ ನ್ಯಾಯಾಂಗ ಮತ್ತು ರಾಜಕೀಯ ವ್ಯವಸ್ಥೆಯ ಕಣ್ಣು ತೆರೆಸಿ ನನಗೆ ನ್ಯಾಯ ದೊರಕಿಸಿಕೊಡಿ. ಕಾನೂನಲ್ಲಿ ನ್ಯಾಯ ಸಿಗುವುದು ವಿಳಂಬವಾದರೂ ಈ ಕಾಮುಕರ ಮಟ್ಟ ಹಾಕಲು ನೀವು ಈ ಬಾರಿ ನನಗೆ ಸಾಮಾಜಿಕ ನ್ಯಾಯ ಒದಗಿಸಿ ನನ್ನ ಆತ್ಮಕ್ಕೆ ಶಾಂತಿ ಕೊಡಿಸಿ. ಇನ್ನು ಮುಂದೆ ಅತ್ಯಾಚಾರಿಗಳು ಸಮಾಜದ ಯಾವುದೇ ಹೆಣ್ಣು ಮಕ್ಕಳನ್ನ ಕಣ್ಣೆತ್ತಿ ನೋಟ ಬೀರಲು ಭಯ ಪಡಬೇಕು. ಇದೇ ನನ್ನ ಆಸೆ. ನಾನು ತಮ್ಮಲ್ಲಿ ಪ್ರಾಣ ಭಿಕ್ಷೆ ಕೇಳುವ ಸ್ಥಿತಿಯಲ್ಲಿಲ್ಲ. ಆದರೆ ನ್ಯಾಯದ ಭಿಕ್ಷೆಗಾಗಿ ನನಗೊಂದು ನೋಟ ಓಟಿನ ಭಿಕ್ಷೆ ಕೊಡುವಿರಿ ತಾನೆ? ನನ್ನ ನೋಟಾ ಬಟನ್ ಇವಿ ಮೆಷಿನ್ ಕೊನೆ ಬಟನ್ ನೆನಪಿರಲಿ. ನಿಮ್ಮ ಮನೆ ಮಗಳು ಸೌಜನ್ಯ.